ಇಲ್ಲಿಯವರೆಗೂ ಆರೋಪಿಗಳ ಸ್ವಇಚ್ಛಾ ಹೇಳಿಕೆಯ ವಿವರಗಳನ್ನ ಕೊಡ್ತಾ ಇದ್ವಿ. ಯಾರು ಯಾವ ದ್ವೇಷದ ಕಾರಣ ಇಟ್ಕೊಂಡು ಯಾರ ಮೇಲೆ ಮುನಿಸ್ಕೊಂಡು ಯಾರ ಮೆಸೇಜ್ಗೆ ಕೋಪಗೊಂಡು ಇಷ್ಟೆಲ್ಲ ಮಾಡಿದ್ರು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಇದ್ವಿ. ಆದ್ರೆ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರದಲ್ಲಿ ಚಾರ್ಜ್ ಶೀಟ್ ಮಗದೊಂದು ವಿಚಾರದ ದರ್ಶನವನ್ನ ಮಾಡಿಸ್ತಾ ಇದೆ. ಅದು ಆರೋಪಿ ದರ್ಶನ್ ಯಾರ್ಯಾರಿಗೆ ಕರೆ ಮಾಡಿದ್ರು, ಎಷ್ಟು ಬಾರಿ ಕರೆ ಮಾಡಿದ್ರು, ಏನೆಲ್ಲ ಮಾತುಕತೆ ನಡೆಸಿದ್ರು, ಎಷ್ಟು ನಿಮಿಷಗಳ ಮಾತುಕತೆಯಾಗಿತ್ತು, ಯಾವ ದಿನ ಕಾಲ್ ಮಾಡಿದ್ರು ಅಂತ. ಜೂನ್ 7ರಿಂದ 11ರವರೆಗೆ ಯಾರಿಗೆಲ್ಲ ಕಾಲ್ ಮಾಡಿದ್ರು ಅನ್ನುವಂತಹ ಕಾಲ್ ಡೀಟೇಲ್ಸ್ ಅನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಅದನ್ನ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಚಾರ್ಜ್ ಶೀಟ್ ನ ಪೆನ್ ಟು ಪಿನ್ ಮಾಹಿತಿ. ದರ್ಶನ್ ಕಾಲ್ ಮಾಡಿರೋ ಡೀಟೇಲ್ಸ್ ಹೀಗಿದೆ. ಜೂನ್ 7ರಂದು ಪವನ್ಗೆ 3 ಬಾರಿ ಕರೆ ಮಾಡಿದ್ದಾರೆ ದರ್ಶನ್ ಅವ್ರ ಕಡೆಯಿಂದ 3 ಬಾರಿ ಪವನ್ಗೆ. ನಾಗರಾಜ್ಗೆ 6 ಬಾರಿ ಔಟ್ ಗೋಯಿಂಗ್ ಕಾಲ್ ಹೋಗಿದೆ ದರ್ಶನ್ ಕಡೆಯಿಂದ. 2 ಇನ್ಕಮಿಂಗ್ ಕಾಲ್, 1 SMS ಹೋಗಿದೆ. ಇದು ನಾಗರಾಜ್ಗೆ ದರ್ಶನ್ ಕಡೆಯಿಂದ ಹೋಗಿರುವಂತಹ ಕಾಲ್ ಮತ್ತು ಮೆಸೇಜ್ನ ವಿವರಗಳು. ಜೂನ್ 8ರಂದು ದರ್ಶನ್ ಪವಿತ್ರಾಗೆ 11 ಕರೆಗಳನ್ನು ಮಾಡಿದ್ದಾರೆ. ಅದು ಲಕ್ಷ್ಮಣ್ಗೆ 1 ಬಾರಿ ಕರೆ ಮಾಡಿದ್ದಾರೆ. ಮತ್ತೊಬ್ಬ ವಿನಯ್ ಸ್ಟೋನಿ ಬ್ರೂಕ್ನ ಮಾಲೀಕ, ಆತನಿಗೆ 1 ಬಾರಿ ಕರೆ ಮಾಡಿದ್ದಾರೆ. ಇದು 8ನೇ ತಾರೀಕು, ಅದು ರೇಣುಕಾಸ್ವಾಮಿ ಕೊಲೆಯಾದಂತಹ ದಿನ. ಪ್ರದೋಷ್ಗೆ 1 ಬಾರಿ ಕಲೆಯನ್ನ ಮಾಡಿದ್ದಾರೆ. ಇದು 8ನೇ ತಾರೀಕು. ದರ್ಶನ್ ಅವರಿಂದ 11 ಬಾರಿ ಪವಿತ್ರಾಗೆ, ಉಳಿದ 3 1 ಬಾರಿ ಕರೆ ಹೋಗಿದೆ. ಇನ್ನು ನೆಕ್ಸ್ಟ್ ನಾವು ನೋಡೋದಾದ್ರೆ ಪವಿತ್ರ ಯಾರ್ಯಾರಿಗೆ ಕರೆ ಮಾಡಿದ್ರು. ಪವನ್ಗೆ 4 ಬಾರಿ ಕರೆ ಮಾಡಿದ್ದಾರೆ ಪವಿತ್ರ. ಯಾಕಂದ್ರೆ ಪವನ್ ಹೇಳಿ ಕೇಳಿ ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಹುಡುಗ, ಹಾಗಾಗಿ ಕರೆ ಮಾಡಿದ್ದಾರೆ. ಆ ಕರೆಯಲ್ಲಿ ಏನೇನೆಲ್ಲ ಮಾತನಾಡಿದ್ದಾರೆ. ಜೊತೆಗೆ ಪವನ್ನಿಂದ 7 ಬಾರಿ ಪವಿತ್ರ ಗೌಡಗೆ ಕಾಲ್ ಹೋಗಿದೆ. 4 ಬಾರಿ ಪವಿತ್ರ ಕಡೆಯಿಂದ ಮತ್ತು 7 ಬಾರಿ ಪವನ್ ಕಡೆಯಿಂದ. ಜೂನ್ 10ರಂದು ಪವಿತ್ರಾಗೆ ದರ್ಶನ್ 11 ಬಾರಿ ಕಾಲ್ಗಳನ್ನು ಮಾಡಿದ್ದಾರೆ. ದರ್ಶನ್ ಪವಿತ್ರಾಗೆ 4 ಬಾರಿ ಕರೆ ಮಾಡಿದ್ರೆ ಪವಿತ್ರ ದರ್ಶನ್ಗೆ 7 ಬಾರಿ ಕರೆಯನ್ನ ಮಾಡಿದ್ದಾರೆ. ಇದು ಪವಿತ್ರ ಕಾಲ್ ಡೀಟೇಲ್ಸ್ ಸಿಗ್ತಾ ಇರುವಂತಹ ಮಾಹಿತಿ. ದರ್ಶನ್ ಪವಿತ್ರಾಗೆ 4 ಬಾರಿ ಕರೆಯನ್ನ ಮಾಡಿದ್ದಾರೆ. ಪವಿತ್ರ ದರ್ಶನ್ಗೆ 7 ಬಾರಿ ಕರೆಯನ್ನ ಮಾಡಿದ್ದಾರೆ. ಒಟ್ಟು ಇಬ್ಬರಿಂದ 11 ಕರೆಗಳು ವಿನಿಮಯ ಆಗಿದೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಪವಿತ್ರ ಪವನ್ಗೆ 3 ಕರೆಗಳನ್ನು ಮಾಡಿದ್ದಾರೆ ಆ ದಿನ. ಸೊ ಆ ದಿನ 3 ಬಾರಿ ಕರೆ ಮಾಡಿ ಎಷ್ಟು ನಿಮಿಷಗಳ ಕಾಲ ಮಾತನಾಡಿದ್ದಾರೆ ಅನ್ನೋದು ಕೂಡ ಸ್ಪಷ್ಟ ಉಲ್ಲೇಖ ಇದೆ. ಪವನ್ನಿಂದ ಪವಿತ್ರಾಗೆ 5 ಬಾರಿ ಕರೆಗಳು ಹೋಗಿದೆ. ಪವನ್ನಿಂದ ಪವಿತ್ರ ಗೌಡಗೆ A1 ಆರೋಪಿಯಿಂದ A3 ಆರೋಪಿಗೆ ಕರೆ ಹೋಗಿರುವುದು. ಇನ್ನು ಈ ಪವನ್ ಇರುವಂತಹ 17 ಆರೋಪಿಗಳ ಜೊತೆಯಲ್ಲಿ ಒಂದು 9 ಆರೋಪಿಗಳ ಜೊತೆಗಾದರೂ ಅವನ ಕಾಂಟ್ಯಾಕ್ಟ್ ಇತ್ತು ಅನ್ನೋದು ಆ ಕಾಲ್ ಹಿಸ್ಟ್ರಿ ತೋರಿಸ್ತಾ ಇರುವಂತಹ ಒಂದು ರೆಕಾರ್ಡ್ಸ್ನ ಡೀಟೇಲ್ಸ್. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಉಮೇಶ್ರಿಂದ. ಉಮೇಶ್, ಯಾವ ದಿನಾಂಕದಿಂದ ಯಾವ ದಿನಾಂಕದವರೆಗೂ ಎಷ್ಟೆಲ್ಲ ಕರೆ ಹೋಗಿದೆ, ಈ ಕರೆಯಲ್ಲಿ ಅತಿ ಹೆಚ್ಚು ಕರೆಗಳು ಯಾರ ಜೊತೆಗೆ ವಿನಿಮಯ ಆಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ ಈ ಕಾಲ್ ಹಿಸ್ಟ್ರಿ. ಆ ದಿವ್ಯ ಜ್ಯೋತಿ ಏನು 7ನೇ ತಾರೀಕು ಅಂದರೆ ಆ ರೇಣುಕಾಸ್ವಾಮಿ ಕೊಲೆ ಆಗೋ ಮುನ್ನ ಪ್ರದೋಷ್ ಮತ್ತು ವಿನಯ್ ಜೊತೆ ಮಾತ್ರ ನಟ ದರ್ಶನ್ ಮಾತಾಡಿರುವಂಥದ್ದು. ಅದು ಹೊರತುಪಡಿಸಿ 8ನೇ ತಾರೀಕಿನಿಂದ ಶುರುವಾಗಿ 11ನೇ ತಾರೀಕು ತನಕ ಕೂಡ ಎಲ್ಲ ಆರೋಪಿಗಳು ಕೂಡ ಪರಸ್ಪರ ಮಾತಾಡ್ಕೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿ ದರ್ಶನ್ ಮತ್ತು ಪವಿತ್ರ ಗೌಡ 11 ಬಾರಿ ಪರಸ್ಪರ ಮಾತಾಡ್ಕೊಂಡಿರೋದು. 8ನೇ ತಾರೀಕು 11 ಬಾರಿ, ಅದು 9ನೇ ತಾರೀಕು ಯಾವುದೇ ಕಾಲಿಲ್ಲ. 10ನೇ ತಾರೀಕು ಮತ್ತೆ ಅವರಿಬ್ಬರು ಮಾತಾಡ್ಕೊಂಡಿರುವಂಥದ್ದು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಪವನ್ ಏನಿದ್ದಾನೆ, ಪವನ್ನು ಡೇ 1ನಿಂದ ಹಿಡಿದು ಕೊನೆ ತನಕ ಇದ್ದರೆ ಆರೋಪಿಗಳು ಸಿಕ್ಕಿಬೀಳುವ ತನಕ ಕೂಡ ಬಹುತೇಕ 10 ಆರೋಪಿಗಳ ಜೊತೆ ಆತ ನಿರಂತರವಾಗಿ ಮಾತಾಡಿರುವಂಥ ಕಾಲ್ ಡೀಟೇಲ್ಸ್ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಹಾಗಾಗಿ ಪವನ್ನು ಡೇ 1ನಿಂದ ಅಂದರೆ ಕಿಡ್ನಾಪ್ ಮಾಡ್ಕೊಂಬಂದು ಶವ ಎಸೆದು ನಂತರದಲ್ಲಿ ಆರೋಪಿಗಳು ಸಿಕ್ಕಿಬೀಳೋ ತನಕ ಕೂಡ ಎಲ್ಲರ ಜೊತೆಗೂ ಕೂಡ ಆತ ನಿರಂತರವಾಗಿ ಸಂಪರ್ಕದಲ್ಲಿದ್ದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂಥದ್ದು. ಅದರಲ್ಲಿ ಹಾಗಾಗಿ ಹೊರತುಪಡಿಸಿದರೆ ಬೇರೆ ಇತರೆ ಆರೋಪಿಗಳೇನಿದ್ರೆ ಅವರು 2 ಬಾರಿ 3 ಬಾರಿ ಮಾತ್ರ ಅವರು ಪರಸ್ಪರ ಮಾತಾಡ್ಕೊಂಡಿರುವಂಥದ್ದು. ಅದು ಹೊರತುಪಡಿಸಿದರೆ ದರ್ಶನ್ ಮತ್ತು ಪವಿತ್ರ ಗೌಡ 2 ದಿನ ಅಂತರದಲ್ಲಿ 11 ಬಾರಿ ಮಾತಾಡ್ಕೊಂಡಿರೋದ್ರ ಬಗ್ಗೆ ಪೊಲೀಸರಿಗೆ ಕಾಲ್ ಡೀಟೇಲ್ಸ್ ಕೂಡ ಸಿಕ್ಕಿರುವಂಥದ್ದು. ದಿವ್ಯ ಜ್ಯೋತಿ. ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.